ಅಲ್ಲಿ ರೋಗಿಗಳಿಗೆ ಡಾಕ್ಟರ್, ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು. ಡಾಕ್ಟರ್ ನೀರಧಿ ಸಚಿನ್ ಮೀರಜ್ ದಂಪತಿಗಳ ಸಾಧನೆ. ಈಗಿನ ಮಕ್ಕಳಿಗೆ ಒತ್ತಡದ ವಿದ್ಯಾಭ್ಯಾಸದ ಬದಲು ಮಕ್ಕಳಿಗೆ ಅತಿ ಸುಲಭವಾಗಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯ ಜೊತೆಗೆ ಅಥಣಿಯಲ್ಲಿ ಸ್ಪಾರ್ಕಲಿಂಗ್ ಕಿಡ್ಸ್ ಮಾಂಟೆಸೋರಿ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಅಥಣಿಯ ಚಿಕ್ಕ ಮಕ್ಕಳ ಖ್ಯಾತ ವೈದ್ಯರು ಹಾಗೂ ಸ್ಪಾರ್ಕಲಿಂಗ್ ಕಿಡ್ಸ್ ಮಾಂಟೆಸೋರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ಮೀರಜ್ ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕ್ಲಬ್ ರೋಡ್ ಸ್ವಾಮಿ ಪ್ಲಾಟ್ ಹತ್ತಿರ ಸ್ಪಾರ್ಕಲಿಂಗ್ ಕಿಡ್ಸ್ ಮಾಂಟೆಸೋರಿ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಲೀಡ್ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈಗಿನ ಮಕ್ಕಳಿಗೆ ಅತಿ ಹೊರೆಯಾದ ಪುಸ್ತಕಗಳಿಂದ ವಿದ್ಯಾಭ್ಯಾಸ ಕೊಡುವುದು ಮಕ್ಕಳಿಗೆ ಹೊರೆಯಾಗುತ್ತದೆ. ಅದಕ್ಕೆ ವಿಭಿನ್ನವಾಗಿ ಈಗಿನ ಮಕ್ಕಳಿಗೆ ಸುಲಭವಾಗಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನಾವು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುತ್ತಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆಯ ಕಲಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿವೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ವೈದ್ಯಕೀಯ ವೃತ್ತಿಯ ಜೊತೆಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವುದೇ ನಮ್ಮ ಉದ್ದೇಶವಾಗಿದೆ. ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಇಂದಿನ ದಿನ ಸ್ಪಾರ್ಕ್ಲಿಂಗ್ ಕಿಡ್ಸ್ ಮಾಂಟೆಸರಿ ಸ್ಟಾರ್ಟ್ ಮಾಡಿ 4 years ಆಯಿತು. ಇದು ಸ್ಪಾರ್ಕ್ಲಿಂಗ್ ಕಿಡ್ಸ್ ಮಾಂಟೆಸರಿ ಇಸ್ ಅ ಯೂನಿಕ್ ಎಫರ್ಟ್. ಇಲ್ಲಿ ನಾವು ಮಕ್ಕಳಿಗೆ ಮಾಂಟೆಸರಿ ಮೆಥಡಾಲಜಿಯಲ್ಲಿ ಕಲಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೆಥಡಾಲಜಿಯಲ್ಲಿ ಕಲಿತ ಅತ್ಯಂತ ಉತ್ತಮವಾದಂತಹ ನಾಗರಿಕರು ಜಗತ್ತಿನ ಪ್ರೈಮ್ ಸ್ಪಾಟ್ಸಲ್ಲಿ ದೇ ಆರ್ ಮೇಜರ್ ಲೀಡರ್ಸ್ ಆಫ್ ದ ವರ್ಲ್ಡ್. ಈಗಿನ ದಿನದಲ್ಲಿ ನಾಲೆಜ್ ಈಸ್ ಈಸಿಲಿ ಅವೈಲೇಬಲ್. ಗೂಗಲಲ್ಲಿ, ChatGPTಯಲ್ಲಿ ದಿನಲೂ ನಾವು ನಮಗೇನು ಬೇಕು ಅದೆಲ್ಲನೂ ಸಿಗ್ತಾ ಇದೆ. ಆದರೆ 21st centuryಯಲ್ಲಿ ಮುಂದಿನ ಜಗತ್ತಿನಲ್ಲಿ ಲೀಡರ್ಸ್, ವರ್ಲ್ಡ್ ಲೀಡರ್ಸ್ ಎಲ್ಲರೂ ಆಗಬೇಕಾದ್ರೆ ಅವರಿಗೆ 21st century ಸ್ಕಿಲ್ಸ್ ಬೇಕು. ಈ ಸ್ಕಿಲ್ಸ್ ಅಂದರೆ ಕಮ್ಯುನಿಕೇಷನ್, ಇಂಟಿಗ್ರೇಷನ್, ಹೊಸ ಥರಂಥ ಕಲಿಕೆ. ಇದು ಮಾಂಟೆಸರಿ ಬೇಸ್ಡ್ ಲರ್ನಿಂಗಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಾಗಿ ಸಚಿನ್ ಮಿರಜ್, ನಾನು ನಿರಧಿ ಮಿರಜ್, ನನ್ನ ವೈಫ್, ನಾವಿಬ್ಬರು ಕೂಡಿ ಅಥಣಿಯ ಸ್ವಾಮಿ ಪ್ಲಾಟ್ನಲ್ಲಿ ಸ್ಪಾರ್ಕ್ಲಿಂಗ್ ಕಿಡ್ಸ್ ಮಾಂಟೆಸರಿ ಸ್ಟಾರ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಸೀನ್ ದ್ಯಾಟ್ ದೇರ್ ಇಸ್ ವೆರಿ ಗುಡ್ ರೆಸ್ಪಾನ್ಸ್ ಆನ್ ಪೇರೆಂಟ್ಸ್. ಮಕ್ಕಳು by the age of UKG first standard they are learning and reading very well. They learn concept based learning, thematic learning. ಇದರಲ್ಲಿ ಅವರು ಎಡಿಷನ್ ಆಗಲಿ, ಮಲ್ಟಿಪ್ಲಿಕೇಷನ್ ಆಗಲಿ, ಸಬ್ಸ್ಟ್ರಾಕ್ಷನ್ ಆಗಲಿ ಹೇಗೆ ಮಾಡಿ ತಿಳಿಬೇಕು ಅಂತ ಹೇಳಿ ಕಲಿತಾ ಇದ್ದಾರೆ. ಎಲ್ಲ ಥರದಂಥ ಪದಾರ್ಥವನ್ನು ಏನೇನು ನೋಡ್ತಾ ಇದ್ದಾರಲ್ಲ ಅದನ್ನು ಅವರು ಮಾಡಿ ತಿಳಿತಾರೆ. ಸೊ ಇದು ಆಟದಲ್ಲಿ ಕಲಿಯುವಂಥ ಮೆಥಡ್. ಇದರಿಂದ ಮಕ್ಕಳಿಗೆ ಸ್ಟ್ರೆಸ್, ಟೆನ್ಷನ್, ಹೋಮ್ವರ್ಕ್ ಲೋಡ್ ಇದಿರಲ್ಲ. ಆದರೆ ಅವರು ಖುಷಿಯಿಂದ, ತಾವಾಗೆ ಸ್ವ ಇಚ್ಛೆಯಿಂದ, ಕ್ಯೂರಿಯಾಸಿಟಿ ಬೇಸ್ಡ್ ಅಂತ ಹೇಳ್ತಾರಲ್ಲ ಆ ಥರ ಕಲಿತಾರೆ. ಸೊ ಅದಕ್ಕಾಗಿ ಐ ರಿಕ್ವೆಸ್ಟ್ ಯು ಆಲ್ ಟು ಕೈಂಡ್ಲಿ ವಿಸಿಟ್ ಅವರ್ ಸ್ಕೂಲ್ ಆ್ಯಂಡ್ ಸಿ ಹೌ ಕಿಡ್ಸ್ ಎಂಜಾಯ್ ಆ್ಯಂಡ್ ಇನ್ ದೇರ್ ಅರ್ಲಿ ಬಿಗಿನಿಂಗ್ ಆಫ್ ಜರ್ನಿ ದೇ ಬಿಕಮ್ ಗ್ರೇಟ್ ವರ್ಲ್ಡ್ ಲೀಡರ್ಸ್, ವಿಜನರೀಸ್ ಆ್ಯಂಡ್ ವಿನ್ನರ್ಸ್. ದಿಸ್ ಈಸ್ ಹೌ the pattern is laid where very young kids through their curiosity they enjoy learning and they learn great concepts. Thank you. ಈಗ ವೃತ್ತಿಯಲ್ಲಿ ನೀವು ವೈದ್ಯರಾದರೂ ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆ ಹುಟ್ಟಾಗ್ತದೆ? ಈಗ ವಾಟ್ ಐ ಥಾಟ್ ವಾಸ್ ಅ ಪರ್ಫೆಕ್ಟ್ ಕಿಡ್ ಫ್ರೆಂಡ್ಲಿ ಇಕೋಸ್ಫಿಯರ್. ಅಂದರೆ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ವಿಷಯವನ್ನು ವಿಚಾರ ಮಾಡಿದಾಗ ನಾನು ಅವರ ತೊಂದರೆಗಳನ್ನು, ಅವರಿಗೆ ಆರಾಮಿಲ್ದಾಗ, ಅವರಿಗೆ ತ್ರಾಸಾದಾಗ ಐ ಯೂಸ್ ಟು ಡೀಲ್ ವಿತ್ ದ್ಯಾಟ್. ಆವಾಗ ನಾನು ಮಕ್ಕಳಿಗೆ ಗಣಿತದ ವಿಷಯ ಪ್ರಶ್ನೆಗಳು ಕೇಳ್ತಿದ್ದೆ, ಅವರಿಗೆ ಬಳ್ಳಿಗಳು ಕೇಳ್ತಿದ್ದೆ. ಬಟ್ ನಂಗೆ ಅನ್ನಿಸ್ತು ಕಲಿಕೆಯಲ್ಲಿ ಎಲ್ಲೋ ದೇ ಆರ್ ಲ್ಯಾಕಿಂಗ್ ಸಮಥಿಂಗ್. ಅದಕ್ಕಾಗಿ ನಾನು ವಿಚಾರ ಮಾಡಿ ಈ ಮಾಂಟೆಸರಿ ಮೆಥಡಾಲಜಿ ಕಲಿಸಿದ್ರೆ ಒಳ್ಳೆಯದಾಗ್ಬೋದು ಅಂತ ಅಂದ್ಕೊಂಡು ಇದೊಂದು ಎಫರ್ಟ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಮಕ್ಕಳಿಗೆ ಅಡ್ವಾನ್ಸ್ ಸ್ಟಫನ್ನು ಚೆಂದಾಗಿ ಈಸಿಯಾಗಿ ಕಲಿಬೇಕಂತ ಅನ್ನೋದು ಪ್ರಯತ್ನದಿಂದ ಈ ಎಫರ್ಟನ್ನು ಮಾಡಿದ್ವಿ ನಾವು. ಈಗ ನಮ್ಮ ಶಾಲೆಯಲ್ಲಿ ವಿಶೇಷ ಮಿಶ್ರಣ ಆಫ್ ಟ್ಯಾಲೆಂಟೆಡ್ ಲೋಕಲ್ ಟೀಚರ್ಸ್ ಹಾಗೂ ಟೀಚರ್ಸ್ ಫ್ರಮ್ ನಾಗಾಲ್ಯಾಂಡ್, ನಾರ್ತ್ ಈಸ್ಟ್. ಅದರಿಂದ ವಾಟ್ ವಿ ಡೂ ಇಸ್ ಚಿಕ್ಕ ಮಕ್ಕಳಿಗೆ ದೇ ಲರ್ನ್ ವೆರಿ ಗುಡ್ ಇಂಗ್ಲೀಷ್, ವೆರಿ ಫ್ಲೂಯೆಂಟ್ ಇಂಗ್ಲೀಷ್ ಇನ್ ದ ವೆರಿ ಬಿಗಿನಿಂಗ್. ಅದೇ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಏನು ಕಾನ್ಸೆಪ್ಟ್ ಆಫ್ ಕನ್ನಡಿಗರಿಗೆ ಏನು ಕಲಿಬೇಕು ಅದನ್ನು ನಮ್ಮ ಸ್ಕೂಲಲ್ಲಿ ನಾವು ಕಲಿಸಿ ಸಂಸ್ಕೃತಿ ಹಾಗೂ ಫ್ಯೂಚರ್ ಎರಡನ್ನೂ ಸಮ್ಮಿಶ್ರಣ ಮಾಡಿದ್ದಕ್ಕಾಗಿ ನಮ್ಮ ಸ್ಕೂಲಿಗೆ ಯುನೀಕ್ ಪೆಡಗಾಗಿ ಅಂದರೆ ಕಲಿಸುವ ಶೈಲಿ ಅತ್ಯುತ್ತಮವಾದಂಥ ಹೇಳಿ ಅವಾರ್ಡ್ ಸಿಕ್ತು. ಅದೇ ರೀತಿ
ಮಾಂಟೆಸರಿ ಪದ್ಧತಿಯಲ್ಲಿ ಕಲಿಸುವಂತಹ ಕೆಲವೇ ಸ್ಕೂಲ್ಗಳಿರೋದ್ರಿಂದ ಭಾರತದಲ್ಲಿ ಟಾಪ್ 10 ಸ್ಕೂಲ್ಸ್ಗಳಲ್ಲಿ 10ನೇ ನಂಬರಲ್ಲಿ ಆಗಿ ನಮ್ಮ ಶಾಲೆಯನ್ನು ಪರಿಚಯಿಸಿದ್ದಾರೆ. ಇಟ್ ಈಸ್ ಒನ್ ಆಫ್ ದ ಅವಾರ್ಡ್ ವಿನಿಂಗ್ ಸ್ಕೂಲ್ಸ್ ಇನ್ ಅಥನಿ, ವೇರ್ ಯು ಕ್ಯಾನ್ ಸಿ ದ್ಯಾಟ್ ನಿಮ್ಮ ಮಕ್ಕಳು ದೇ ಆರ್ ರಿಸೀವಿಂಗ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಎಜುಕೇಷನ್. ಅದಕ್ಕಾದರೆ ಟ್ರೂಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ಬೇಕಾದ್ರೆ ಹೌ ದ ಸ್ಕೂಲ್ ಇಸ್ ಇಂಟರ್ನ್ಯಾಷನಲ್ ಅಂದರೆ ವಿ ಆರ್ ಪ್ರಮೋಟಿಂಗ್ ದ ಲರ್ನಿಂಗ್ ವಿಚ್ ಇಸ್ ದೇರ್ ಎವ್ರಿವೇರ್ ಆಲ್ ಥ್ರೂಔಟ್ ದ ಗ್ಲೋಬ್. ಅದಕ್ಕಾಗಿ ವಿ ಹ್ಯಾವ್ ಬೀನ್ ರಿಕಗ್ನೈಸ್ಡ್ ಫಾರ್ ದ ಸೇಮ್. ಅಥನಿಯ ಖ್ಯಾತ ವೈದ್ಯರು ಮತ್ತು ಸ್ಪಾರ್ಕಲಿಂಗ್ ಕಿಡ್ಸ್ ಮಾಂಟೆಸೋರಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನೀರಧಿ ಮೀರಜ್ ಮಾತನಾಡಿ, ಈಗಿನ ಮಕ್ಕಳಿಗೆ ಅತಿ ಹೊರೆಯಾದ ಶಿಕ್ಷಣ ನೀಡುವ ಬದಲು ಮಕ್ಕಳಿಗೆ ಸುಲಭ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ. ವಿಶೇಷವಾಗಿ ಪ್ರತಿ ವರ್ಷವೂ ಮಕ್ಕಳು ಶಾಲೆಯಲ್ಲಿ ಕಲಿತ ಚಟುವಟಿಕೆಗಳನ್ನ ತಮ್ಮ ತಂದೆ ತಾಯಿಯರ ಹಾಗೂ ಅತಿಥಿಗಳ ಮುಂದೆ ಪ್ರದರ್ಶಿಸಿ ಈಗಿನಿಂದಲೇ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿಕೊಳ್ಳುತ್ತಾರೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ನುರಿತ ಶಿಕ್ಷಕರಿದ್ದು ನಾವು ಕೂಡ ವೈದ್ಯಕೀಯ ವೃತ್ತಿಯ ಜೊತೆಗೆ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ವೆಲ್ಕಮ್ ಟು ಸ್ಪಾರ್ಕ್ಲಿಂಗ್ ಕಿಡ್ಸ್ ಮಾಂಟೆಸರಿ. ಇವತ್ತು ನಮ್ಮ ಸ್ಕೂಲಾಗ ನಾವು ಸ್ಟೂಡೆಂಟ್ ಲೆಡ್ ಕಾನ್ಫರೆನ್ಸ್ ಮಾಡ್ಲಿಕ್ಕತ್ತೀವಿ. ಎಸ್ ಎಲ್ ಸಿ ಅಂತಂದ್ರೆ ಏನು? ಇಟ್ ಈಸ್ ನಾಟ್ ಲೈಕ್ ಎನಿ ಅದರ್ ಸೈನ್ಸ್ ಎಕ್ಸಿಬಿಷನ್. ಇದರಲ್ಲಿ ಏನು ಮಾಡ್ತೀವಿ, ವಿ ಪುಟ್ ಸ್ಟಾಲ್ಸ್ ಆರ್ ವಿ ಡಿಸ್ಪ್ಲೇ ಥಿಂಗ್ಸ್ ಯಾವ್ದು ನಾವು ಸ್ಕೂಲಲ್ಲಿ ಕಲ್ಸಿವಿ ಅವರಿಗೆ ಅದನ್ನೇ ಹುಡುಗರು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದು ಹಿಂಗೆ ರ್ಯಾಂಡಮ್ ಆಗಿ ಯಾವುದು ಟಾಪಿಕ್ ನಾವು ಅವ್ರಿಗೆ ಕೊಡೋದಿಲ್ಲ. ನಮ್ಮ ಸ್ಕೂಲ್ ಕರಿಕ್ಯುಲಮಲ್ಲಿ ಏನೇನಿದೆ, ಅವ್ರು ಇಷ್ಟುವರೆಗೂ ಏನೇನು ಕಲ್ತಿದ್ದಾರೆ ಅದನ್ನೇ ಅವರು ಕೂತು ಎಲ್ಲ ಪೇರೆಂಟ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಕಮ್ಯುನಿಟಿ ಹೆಲ್ಪರ್ಸ್ ಇದ್ದರೆ ಎಲ್ಲ ಹುಡುಗರು ಕಮ್ಯುನಿಟಿ ಹೆಲ್ಪರ್ಸ್ ಥರ ರೆಡಿಯಾಗಿ ಬಂದು ಅವ್ರವ್ರ ಸ್ಟಾಲಲ್ಲಿ ನಿಂತು, ಫಾರ್ ಎಕ್ಸಾಂಪಲ್ ಫೈರ್ ಪೊಲೀಸ್ ಆಫೀಸರ್ ಇದ್ದರೆ ಫೈರ್ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕ್ಕೊಂಡು ಫೈರ್ ಸ್ಟೇಷನಲ್ಲಿ ನಿಂತು ಅವನೇನು ಟೂಲ್ಸ್ ಯೂಸ್ ಮಾಡ್ತಾನೆ ಆ ಥರ ಹೇಳ್ತಾರೆ. ಡಾಕ್ಟರ್ ಆದವರು ಅದೇ ಥರ. ಹಾಗೆ ವೈಲ್ಡ್ ಅನಿಮಲ್ಸ್ ಬಂದರೆ ನಾವು ಜಂಗಲ್ ಕ್ರಿಯೇಟ್ ಮಾಡಿದ್ದೀವಿ, ಅದರಲ್ಲೆಲ್ಲ ಅನಿಮಲ್ಸ್ ಥರ ರೆಡಿಯಾಗಿ ಬಂದು ಅಲ್ಲಿ ಕೂತು ಅವ್ರದ್ದೇನು ರೋಲ್ ಇದೆ, ಅವ್ರ ವಾಟ್ ಈಸ್ ದ ವೈಲ್ಡ್ ಅನಿಮಲ್, ವಿಚ್ ವೈಲ್ಡ್ ಅನಿಮಲ್ ದೇ ಆರ್, ಅವ್ರ ಮಗುವಿಗೆ ಏನಂತಾರೆ, ಅವ್ರು ಎಲ್ಲಿರ್ತಾರೆ ಅದನ್ನೇ ಆ ಥರ. ಫಾರ್ಮ್ ಅನಿಮಲ್ಸ್, ಫುಡ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್, ಸೈನ್ಸ್, ಮ್ಯಾಥ್ಸ್, ಲ್ಯಾಂಗ್ವೇಜ್, ಮಾಂಟೆಸರಿ, ಈ ಥರ ಹಿಂಗೆ ಮಾಡಿಕೊಂಡು ಗುಡ್ ಮ್ಯಾನರ್ಸ್, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್, ಟ್ರಾನ್ಸ್ಪೋರ್ಟ್, ಈ ಥರ ಸಾಕಷ್ಟು ಟಾಪಿಕ್ಸ್ ತೊಗೊಂಡು ನಮ್ಮ ಕರಿಕ್ಯುಲಮಲ್ಲಿ ಏನಿದೆ ಅದನ್ನೇ ನಾವು ಸ್ಟೂಡೆಂಟ್ಸಿಗೆ ಇವತ್ತು ಡಿಸ್ಪ್ಲೇ ಮಾಡೋಕ್ಕೆ ಹೇಳ್ತೀವಿ. ಇದಕ್ಕೆ ಎಲ್ಲ ಸ್ಟೂಡೆಂಟ್ಸು ತಮ್ಮ ಮಾಡೆಲ್ ಅಥವಾ ತಮ್ಮದು ಶೀಟ್ ರೆಡಿ ಮಾಡ್ಕೊಂಡು ಬಂದು ಪೇರೆಂಟ್ಸಿಗೆ ಅವ್ರಿಗೆ ಕೇಳ್ತಾರೆ. ಹಾಗೂ ಇಟ್ ಈಸ್ ಮೋರ್ ಇಂಟ್ರಾಕ್ಟಿವ್. ಪೇರೆಂಟ್ಸಿಗೆ ಏನಾದರೂ ಕೇಳಬೇಕಾಗಿದ್ರು ಅವ್ರು ಕೇಳ್ಬೋದು, ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಥರ ಒಂದು SLC ಪ್ರೋಗ್ರಾಮ್ ನಮ್ಮ ಸ್ಕೂಲಲ್ಲಿ ಇವತ್ತು ಕಂಡಕ್ಟ್ ಮಾಡಿದ್ದೀವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿ ಎಲ್ಲ ಪೇರೆಂಟ್ಸು ಭಾಳ ಒಳ್ಳೆಯ ರಿವ್ಯೂ ಕೊಟ್ಟು ಇವತ್ತು ಹೋಗಿದ್ದಾರೆ. ಆಮೇಲೆ ನಮ್ಮ ಹತ್ರ ಸ್ಟಾಫ್ ಬಂದ್ಬಿಟ್ಟು ನಾಗಾಲ್ಯಾಂಡ್ಲಿಂದಿದೆ, ಮಹಾರಾಷ್ಟ್ರಲ್ಲಿಂದಿದ್ದಾರೆ, ಆಮೇಲೆ ನಮ್ಮ ಲೋಕಲ್ ಸ್ಟಾಫು ತುಂಬ ಜನ ಇದ್ದಾರೆ. ಇವರೆಲ್ಲನೂ ಮಾಂಟೆಸರಿ ಟ್ರೈನ್ಡ್ ಇರ್ತಾರೆ. ಆಮೇಲೆ ಇಲ್ಲಿ ಬಂದ ಮೇಲೂ ಕೂಡ ನಮ್ಮದೇ ಒಂದು ಮಾಂಟೆಸರಿ ಕೋರ್ಸ್ ಇರುತ್ತೆ, ಅದನ್ನು ಅವರು ಟ್ರೈನಿಂಗ್ ತೊಗೊಂಡು ಆಮೇಲೆ ಎಲ್ಲ ಕ್ಲಾಸಸ್ ತೊಗೋತಾರೆ. ನೀವು ಒಬ್ಬರು ವೈದ್ಯರಾದರೂ ಕೂಡ ಶಿಕ್ಷಣ ಸಂಸ್ಥೆಯನ್ನು ಯಾಕೆ ಕೊಟ್ಟಾಕಿ? ದ ಮೇನ್ ರೀಸನ್ ಯಾಕೆ ಶುರು ಮಾಡಿದ್ದು ಅಂತಂದರೆ, ನಾನು ವೈದ್ಯಳು ಆಗಬೇಕಾದಾಗ ಐ ಅಂಡರ್ಸ್ಟುಡ್ ದ್ಯಾಟ್ ದ ಸಿಸ್ಟಮ್ ವಾಟ್ ವಿ ಯೂಸ್ ಟು ಲರ್ನ್ ಅಂದರೆ ಭಾಳಷ್ಟು ಬೈ ಹಾರ್ಟ್ ಮಾಡೋದು, ಭಾಳಷ್ಟು ಬರ್ಡನ್ ಆಗೋದು, ಈ ಥರ ಆಗ್ತಿತ್ತು. ನಮ್ಮ ಸ್ಕೂಲ್ ಬ್ಯಾಗೆ ಒಂದು 2 ಕಿಲೋ ಇರ್ತದೆ, ಅದನ್ನು ಹಾಕ್ಕೊಂಡು ಸ್ಕೂಲ್ಗೆ ಹೋಗಿ ಮತ್ತು 2 ಕಿಲೋ ಬ್ಯಾಗ್ ತೊಗೊಂಡು ಬಂದು ಮತ್ತು 10 ಬುಕ್ ಹೋಮ್ವರ್ಕ್ ಮಾಡ್ತಿದ್ವಿ. ಇಟ್ ಈಸ್ ಮೋರ್ ಆಫ್ ಬೈ ಹಾರ್ಟಿಂಗ್. ಅಪ್ಲಿಕೇಶನ್ ಏನೂ ಇಲ್ಲ, ಬೈ ಹಾರ್ಟ್ ಮಾಡೋದು ತುಂಬಾ ಇದೆ. ಆದರೆ ಈಗ ನಾವು ದ ಎರಾ ಇಸ್ ಚೇಂಜ್ಡ್. ನಾವು ಎವ್ರಿಥಿಂಗ್ ಈಸ್ ಅಟ್ ಯುವರ್ ಫಿಂಗರ್ ಟಿಪ್. ಎಲ್ಲ AI ಇದೆ, ಎಲ್ಲ ಕ್ವಶನಿಗೆ ಆನ್ಸರ್ AI ಕೊಡುತ್ತೆ. ಮೋಸ್ಟ್ ಆಫ್ ಯುವರ್ ಜಾಬ್ಸ್ ಆರ್ ಟೇಕನ್ ಬೈ ಕಂಪ್ಯೂಟರ್ ಆ್ಯಂಡ್ ಫೋನ್ಸ್. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ವಿ ಹ್ಯಾವ್ ಟು ಟೀಚ್ ದೆಮ್ ಸ್ಕಿಲ್ ಬೇಸ್ಡ್, ವಿ ಹ್ಯಾವ್ ಟು ಟೀಚ್ ದೆಮ್ ಕಾನ್ಸೆಪ್ಟ್ ಬೇಸ್ಡ್. ಇದು ನನಗೆ ಅನಿಸಿತ್ತು, ಇಲ್ಲಿ ಯಾವುದು ಅಂಥ ಸ್ಕೂಲ್ ಇಲ್ಲ ಅಂಥೇಳಿ. ಸೊ ನಾವು ಮತ್ತು ನಮ್ಮ ಹಸ್ಬೆಂಡ್ ಡಾಕ್ಟರ್ ಸಚಿನ್ ಮಿರಜ್ ಇಬ್ಬರು ಕಲಿತು ವಿ ಓಪನ್ ದಿ ಸ್ಕೂಲ್ ಮೇನ್ಲಿ ಟು ಟೀಚ್ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್, skill based learning, Montessori, to give Montessori education, and mainly to let the child be child. ಮಗು ಥರ ಇರಬೇಕು. ಅವನಿಗೆ ಒಮ್ಮೆ ಬರ್ಡನ್ ಮಾಡಿ, ಇವಾಗೇ ಬರ್ಡನ್ ಮಾಡಿ ಅವರಿಗೆ ಭಾಳಷ್ಟು ಬೈ ಹಾರ್ಟ್ ಮಾಡಿಸ್ಬಾರ್ದು. ವಿ ಶುಡ್ ಲೆಟ್ ದೆಮ್ ಪ್ಲೇ, ವಿ ಶುಡ್ ಲೆಟ್ ದೆಮ್ ಸೋಷಿಯಲೈಸ್. ಅದರ ಸಲುವಾಗಿ
ಇದೇ ಸಮಯದಲ್ಲಿ ಸ್ಪಾರ್ಕ್ಲಿಂಗ್ ಕಿಡ್ಸ್ ಮಾಂಟೆಸೋರಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಪ್ರಮೋದ್ ಮೀರಜ್, ಶ್ರೀಮತಿ ಸುಮೇಧಾ ಮೀರಜ್, ಧ್ರುವ ಕುಲಕರ್ಣಿ, ಬಜರಂಗ್ ಸೂರ್ಯವಂಶಿ, ಬಾನಿ ಬನಜವಾಡ್, ರಾಜಶೇಖರ್ ಶಿಂದೆ, ರಂಜನ್ ಕುಮಾರ್ ಸರ್ಪಳಿ ಹಾಗೂ ಮುಖ್ಯೋಪಾಧ್ಯಾಯ ಪ್ರಮೀಳಾ ಉಗಾರ್ ಹಾಗೂ ಶಿಕ್ಷಕಿಯರು, ಪಾಲಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.